ನಮಸ್ಕಾರ ಕಲಾ ಪ್ರೇಮಿಗಳೇ, ಇಂದು ಚಾಕ್ ಪೌಡರ್ ಕ್ಯಾನ್ವಾಸ್ ಪೇಂಟಿಂಗ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದ್ರ ಜೊತೆಗೆ ಒಂದು ಸಣ್ಣ ಕಥೆನ ಕೂಡ ಕೇಳ್ತಾ ಹೋಗೋಣ. ಒಮ್ಮೆ ಹಸಿರು ಪರ್ವತಗಳ ಮಧ್ಯೆ ಒಂದು ಸುಂದರವಾದ ತೋಟ ಇತ್ತು. ಆ ತೋಟದಲ್ಲಿ ಬಣ್ಣ ಬಣ್ಣದ ಹೂಗಳು ಹೂಮಳೆಯಂತೆ ಅರಳಿ ಹೋಗುತ್ತಿದ್ದರು. ನಲ್ಲಣ ನಗುವ ಗಂಧದ ಬಾಡಿಗೆ ವಾಯುವಿಗೆ ಸಿಹಿ ಮಜಲು ಕೊಡುತ್ತಿದ್ದವು. ಆ ತೋಟದ ಮಧ್ಯದಲ್ಲಿ ಸುಂದರಿ ಎಂಬ ಒಂದು ಚಿಕ್ಕ ಪುಟ್ಟ ಹೂವಿತ್ತು. ಅದು ಒಂದು ಚಂದದ ಹೂಗುಚ್ಛದಲ್ಲಿ ಸೇರುವ ಕನಸು ಕಾಣುತ್ತಿತ್ತು. ಆದರೆ ಇತರ ದೊಡ್ಡ ಹೂಗಳು, ನೀನ್ ಚಿಕ್ಕದಾದ ಹೂವು, ಯಾರು ನಿನ್ನ ಆರಿಸ್ಕೋತಾರೆ ಅಂತ ಹಾಸ್ಯ ಮಾಡ್ತಾ ಇದ್ರು. ಒಂದು ದಿನ ರಾಜನ ಹತ್ತಿರದ ಉದ್ಯಾನ ಪಾಲಕನು ಆ ತೋಟಕ್ಕೆ ಬಂದು ಅರಮನೆಯನ್ನು ಅಲಂಕರಿಸಲು ಸುಂದರ ಹೂಗಳನ್ನು ಆಯ್ಕೆ ಮಾಡ್ತಾ ಹೋಗ್ತಿದ್ದ. ದೊಡ್ಡ ಹೂಗಳು ಸಂತೋಷದಿಂದ ತಲೆ ಎತ್ತಿ ತಮ್ಮನ್ನ ಆರಿಸ್ಕೊಳ್ಳುವಂತೆ ನೋಡ್ತಿದ್ರು. ಆದರೆ ಉದ್ಯಾನ ಪಾಲಕನಿಗೆ ಒಂದೇ ಒಂದು ವಿಶೇಷವಾದ ಹೂ ಬೇಕಾಗಿತ್ತು. ಅದುವೇ ಸುಂದರಿ. ಅವನಿಗೆ ಆ ಹೂವಿನ ಸರಳತೆ, ತಾಜಾತನ ಮತ್ತು ವಿಚಿತ್ರ ಮಡಿಲು ತೊರೆದು ಹೋಗಲಾರದಂತೆ ಕಂಡಿತು. ಅವನು ಅದನ್ನು ಆರಿಸಿಕೊಂಡು ರಾಜನ ಅರಮನೆಯ ಪೂಜಾ ಮಂಟಪಕ್ಕೆ ಕರೆದೊಯ್ದ. ಈಗ ಸುಂದರಿ ಎಲ್ಲರಿಗಿಂತ ದೊಡ್ಡ ಗೌರವ ಪಡೆದಿತ್ತು. ಅದು ಅರಮನೆಯ ಹತ್ತಿರದ ದೇಗುಲದ ಗರ್ಭಗುಡಿಯಲ್ಲಿ ಭಗವಂತನ ಪೂಜೆಗೆ ಬಳಸಲ್ಪಟ್ಟಿತು. ಇತರ ಹೂವುಗಳು ಅದು ಹೇಗೆ ಮಹತ್ವ ಪಡೆಯುತ್ತೆಂದು ಆಶ್ಚರ್ಯಪಟ್ಟವು. ಸೊ ಇದರರ್ಥ ಈ ಕತೆ ನಮಗೆ ತೋರ್ತಾ ಇರೋದೇನೆಂದರೆ, ನಮ್ಮ ಅಳತೆಯ ಮೇಲೆ ಅಲ್ಲ, ನಮ್ಮ ಒಳಗಿನ ಸೌಂದರ್ಯದ ಮೇಲೆ ನಮ್ಮ ಮಹತ್ವ ನಿರ್ಧಾರವಾಗುತ್ತದೆ. ನೀನು ಸಣ್ಣದಾದ ಹೂವಿದ್ದರೂ ನಿನ್ನ ವಿಶೇಷತೆ ಯಾರಿಗಾದರೂ ಒಮ್ಮೆ ಗುರುತಿಸಲೇಬೇಕು. ಇದು ಚಾಕ್ ಪೌಡರ್ ಪೇಂಟಿಂಗ್ನ ಮ್ಯಾಜಿಕ್. ಸರಳ ಸಾಮಗ್ರಿಗಳಿಂದ ಅದ್ಭುತ ಕಲೆ ಸೃಷ್ಟಿಸ್ಬೋದು. ನೀವು ಪ್ರಯತ್ನಿಸಿ, ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಮಸ್ಕಾರ. ಮತ್ತೊಂದು ಆಕರ್ಷಕ ಕಲಾಮಯ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.